ಆ ಮನಿಯಾಳಿ ನಿನ್ನ ಬಿಸ್ನೆಸ್ ಹಾಳು ಮಾಡಾಕವಳೆ ಅಂತಂದ್ರೆ ನೀನ್ ಯಾಕೆ ಬಿಡ್ತೀಯಾ? ನೀನು ಅವಳ ಬಿಸ್ನೆಸ್ನ ಸರಿಯಾಗಿ ನೀ ಹಾಳು ಮಾಡಾಕು. ಅಲ್ಲ, ನೀನು ನಿನ್ ಬಿಸ್ನೆಸ್ ಮಾತ್ರ ಅವಳು ಹಾಳು ಮಾಡ್ಬೋದಂತೆ, ಅವಳ ಬಿಸ್ನೆಸ್ನ ನೀನು ಹಾಳು ಮಾಡಬಾರ್ದಾ? ಹೆಂಗ್ ಹಾಳು ಮಾಡೋದು ಕಣಮ್ಮ? ಅವಳು ಪುಡಿ ಮಾಡಕ್ ಬರ್ತದೆ, ಅವಳೇ ಸ್ವಂತ ಮಾಡ್ತಿರೋದು ಪುಡಿಯ, ಎಲ್ಲ ಗೊತ್ತಿರೋದೇ ತಾನೇ. ಅದಕ್ಕೆ ಅಂತಾನೆ ಸಪ್ರೇಟಾಗಿ ಒಂಥರ ಅಡುಗೆ ಮನೆ ಥರ ಮಾಡ್ಕೊಂಡು ಬೇರೆ ಇಟ್ಕೊಂಡವಳೆ. ಈಗ ಹೋಗ್ಬಿಟ್ಟು ಎಲ್ಲ ಬಿಲ್ಡಪ್ ತಗೊಂತಿತ್ತಾಳೆ. ನಂಗಂತೂ ಎಷ್ಟು ಬೇಜಾರಾಯ್ತೈತೆ ಅಂದ್ರೆ, ನನ್ನ ಬಿಸ್ನೆಸ್ ಮಾತ್ರ ಹಾಳು ಮಾಡಿ ಅವ್ರು ಮಾತ್ರ ಸಂದಕ್ಕೇನೇ ಇರ್ತಾರೆ ಕಣಮ್ಮ. ನನ್ನ ಗಂಡ ಸರಿಯಾಗಿ ಉಗ್ತವನೆ ಬಿಡು, ಆ ಪದ್ದಿನುವೆ ಪದ್ದಿ ಗಂಡುನ. ಆದ್ರೂ ಬುಕ್ಕೆ ಮಾನ ಮರ್ಯಾದಿನ ದೇವ್ರಣಿಗುನ್ವೆ ಏನೂ ಇಲ್ಲ ಕಣಮ್ಮ. ಮಾನ ಮರ್ಯಾದೆ ಒಂಚೂರುನುವೆ ನೀನು ಹುಡುಕಿದ್ರುನುವೆ ಸಿಗೋದಿಲ್ಲ ಬಿಡು ಅವಳಿಗೆ, ಅಂತ ಮಾನ್ಗೆಟ್ಟೋಳು ಅವಳಂತೂನುವೆ. ಥೂ, ಅದು ಹೆಂಗಮ್ಮ ಅವಳು ನನ್ನ ಬಿಸ್ನೆಸ್ ಹಾಳು ಮಾಡಾಕಿದ್ಲು. ನೀನು ಹೇಳೋದು ಸರಿ. ನೀನು ಕಿತ್ತೋಗಿರೋಳು ರಾಧನ್ ಬಿಸ್ನೆಸ್ನ ಹಾಳು ಮಾಡಿದ್ರೆ ಅವಾಗ ಪದ್ದಿ ಮರ್ಯಾದಿನಾಗೆ ಬಾಲ ಮುದ್ರಕೊಂಡು ಸುಮ್ಮನೆ ಆಯ್ತಾಳೆ. ಮಾಡ್ತೀನಿ ಕಣಮ್ಮ, ಮಾಡ್ತೀನಿ. ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ಸರಿಯಾಗಿ ಬಿಸ್ನೆಸ್ ಎಲ್ಲನೂ ಹಾಳು ಮಾಡಿ ಗೆಡವ್ತೀನಿ, ನೋಡ್ತಾ ಇರು. ಅಮ್ಮಿ, ನಮ್ಗೆ ಯಾರು ಏನು ಮಾಡ್ತಾರೋ ನಾವು ಅದನ್ನ ಅವ್ರಿಗೆ ಮಾಡ್ತಿರ್ಬೇಕು ಅಷ್ಟೇ. ನೀನು ಏನಾರ ಮಾಡು, ಅದನ್ನ ವಾಪಸ್ ಮಾಡ್ತಿರು ನೀನು, ಸರಿನಾ? ನೀನು ಹಿಂಗೆ ಸ್ಮೂತಾಗಿ ಕುಂದ್ಕೊಂಡ್ರೆ ಏನು ಬುಡು ಇವಳ ಕೈಲಿ ಏನು ಕಿಸಿತದೆ, ಬುಡು ಇವಳಿಗೆ ಏನು ಮಾಡ್ತಾಳೆ ಅನ್ನೋ ಗಂಟೆ ಲೆಕ್ಕ. ನೀನು ಸರಿಯಾಗಿ ಮಾಡ್ತಿದ್ರೆ ಅವಾಗ ಅವಳು ಅಡ್ಕೋಗಿ ಬತ್ತಾಳೆ, ಸರಿಯಾಗಿ ಏನೇ ಅಡ್ಕೋಗಿ ಬತ್ತಾಳೆ, ಸರಿನೇ? ನನ್ನ ಮಾತು ಕೇಳು, ಸುಮ್ಕೇನಿಯ ನಾನು ಹೇಳ್ದಷ್ಟನ್ನು ಮಾಡು. ಹ್ಞೂ ಕಣಮ್ಮ, ಅದನ್ನೇನಿಯ ಯೋಚನೆ ಮಾಡ್ತಾ ಇದ್ದೀನಿ. ಏನಾರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಏನಾರ ಒಂದು ಮಾಡ್ತೀನಿ. ತಲೆನಾಗ ಐಡಿಯಾಗಳು ಒಂದಲ್ಲ ಒಂದು ಬರ್ತವೆ ಕಣಮ್ಮ. ಆ ರಾದೊಂದು ಅದೇನೋ ಇವತ್ತೆಲ್ಲ ಪುಡಿ ಮಾಡೋದೆಲ್ಲ ಅಯ್ಯಪ್ಪ ಶೂಟಿಂಗ್ ಮಾಡ್ತಾವನಿ, ಮಾಡ್ಕೊಂಡು ಸಾಯ್ಲಿ ಬಾ. ಅದ್ರಾಗ ಏನೋ ಒಂಚೂರು ಜಾಸ್ತಿ ಹಾಕ್ಬೇಕಿತ್ತು, ಉಪ್ಪುನೋ ಖಾರನೋ ಒಂಚೂರು ಜಾಸ್ತಿ ಹಾಕಿದಿದ್ರೆ ಅಯ್ಯಪ್ಪನ ಟೇಸ್ಟು ಕೆಟ್ಟೋಗ್ಬಿಡ್ಬೇಕಿತ್ತು. ಆವಾಗ ನೋಡು ರಿಜೆಕ್ಟ್ ಮಾಡ್ಬಿಟ್ಟು ಹೊಂಟೋಗ್ಬಿಡೋನು ಅವನಂತೂ. ಅಯ್ಯ, ನೀನು ಇನ್ನನ್ವೇ ಸುಮ್ಕೆ ಇದೆಯಮ್ಮ, ಮಾನ ಮರ್ಯಾದೆ ಬಿಟ್ಬಿಟ್ಟು. ಥೂ, ನೀನು ಇಷ್ಟೊಂದು ಸುಮ್ಮನಿರಕ್ಕೆ ನಿಂಗೆ ಮರ್ಯಾದೆ ನಿಂಗೆ ಇಲ್ವೇನೆ? ನಾನಾಗಿ ಇಷ್ಟೊತ್ಕೊಳಗೆ ಸರಿಯಾಗಿ ಒಂದು ಗತಿ ಮಾಡ್ತಾ ಇದ್ದೆ ನಾನಂತೂ. ನೀನು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಕೆ ಇರ್ತೀಯ? ಹಿಂಗೆ ಸುಮ್ಕೆ ಇದ್ದಿದ್ದೇನೆ ನಿಂಗೆ ಇಂಥ ಗತಿ ಬಂದಿರೋದು. ಬಾ ಸುಮ್ಕೆ ಅವಳೆ ಹೋಗಿ ಏನಾರ ಒಂದು ಗತಿ ಕಾಣಿಸದ್ಬಿಟ್ಟು. ನಿನ್ನ ತಂಟೆಗೆ ಇನ್ನೊಂದ್ಕಿಂತ ಬರಬಾರ್ದು. ಈಗ ಅವಳೆಲ್ಲ ನಿನ್ನ ವಿಷಯನೆಲ್ಲ ಹೇಳೋಳ್ತಾನೆ, ನೀನು ಏನಾರ ಒಂದು ಮಾಡೋಗು. ಸುಮ್ಮನಿದ್ರೆ ಹಿಂಗೆ ಮಾಡ್ತಾನೆ ಇರ್ತಾಳೆ. ಹೋಗು. ನಾನು ಮಾತ್ರ ಮಂತಕ್ಕೆ ಬರೋಕ್ಕೂ ನಿನ್ನ ಗಂಡ ಸಾಯ್ತಾನೆ. ಏನಕ್ಕೆ ಬರ್ತೀರಾ ಮಂತಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿಗೆ ಬಾಮಿ ಹೊಲ್ದತ್ರಕ್ಕೆ ಅಂತ ಕರೆದಿದ್ದು. ಹಿಂಗಿದ್ದಿಂಗೆ ನಾನು ಹೋಯ್ತೀನಿ ಬಸ್ ಹತ್ಕೊಂಡು, ನೀನು ಹೋಗು. ಅದಕ್ಕೆ ನಿಂಗೆ ಸಮಾಧಾನ ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ, ಸರಿನಾ? ಹೋಗು ನೀನು. ಸರಿ ಕಣಮ್ಮ, ಆಯಿತು, ನಾನು ಹೋಯ್ತೀನಿ. ಹೇಳು, ಏನೋ ಒಂದು ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ ನೀನು, ಸರಿನಾ? ನಾನು ಹೋಗಿ ಏನೋ ಒಂದು ಮಾಡ್ತೀನಿ. ನನಗೂ ಬೇಜಾರೈತೆ, ಆದರೆ ನನ್ನ ಗಂಡ ಇವಾಗ ನಾನು ಸಪೋರ್ಟು ನಿಂತ್ಕೊಂಡವನಿ, ಅದೇ ನೀನು ನನಗೆ ಧೈರ್ಯ. ಸರಿ ಬಿಡು, ಅವನು ಒಂದೊಂದ್ಕಿಂತ ಒಂದೊಂದು ಥರ ಆಡ್ತಾನೆ. ಯಾವಾಗ ಹಂಗೆ ಚೇಂಜ್ ಆಯ್ತಾನೋ ಗೊತ್ತಿಲ್ಲ. ಸರಿ ಹೋಗಿ ಮೊದಲು ಅದೇನೋ ಮಾಡೋಗು, ಹೋಗು. ನನ್ನ ಮಗಳಿಗೆ ತಲೆನಾಗ ಯಾಕೆ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋಳು? ಬಾ, ಗಂಡನ ಕೈಯಾಗ ಹಿಡ್ಕೊಂಡು ಚೆನ್ನಾಗಿ ಆಟ ಆಡಿಸ್ಬೋದಿತ್ತು. ಆಟ ಆಡಿಸ್ತಿದ್ದಂಗೆ ಈ ಬೇವರ್ಸಿ ಬಾಳ್ಕೊಂಡು ಬಿದ್ದವಳೆ. ಥೂ, ಇವಳು ಮಕ್ಕ ಮುಚ್ಚ ಅಂಥವ್ರಿಗೆ ಅದ್ರ ಕಂತಾಳೆ. ಇಲ್ಲಿ ಜಿರ್ಲಿಗಳೆಲ್ಲ ಇರಬೇಕಿತ್ತಲ್ಲ, ಇಲ್ಲಿ ಮನೆ ಪಾತ್ರೆ ತೊಳಿಬೇಕಾರೆ ಇಲ್ಲಿ ಜಿರ್ಲಿಗಳೆಲ್ಲನೂ ಇದ್ವು, ಓಡಾಡ್ತಿದ್ವು. ಇಲ್ಲಿ ಜಿರ್ಲಿಗಳು ಕಾಣಿಸ್ತಾನೆ ಇಲ್ವಲ್ಲ? ಯಾಕೆ ಪ್ರೇಮಿ, ಏನ ಕಳೆದೋಯ್ತಾ? ಹಿಂಗ್ ಹುಡುಕ್ತಾ ಇದೀಗ? ಏನು ಕಳೆದೋಗಿಲ್ಲ. ಇಲ್ಲಿ ದಿನ ಜಿರ್ಲಿಗಳೆಲ್ಲ ಓಡಾಡ್ತಿದ್ವಲ್ಲ ಜಿರ್ಲಿಗಳು, ಅದಕ್ಕೇನಿಯ ಎಲ್ಲಿ ಜಿರ್ಲಿಗಳು ಓಡಾಡ್ತವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಇಲ್ಲಿ ನನ್ನ ಪಾತ್ರೆ ತೊಳೆಯಕ್ಕೆ ಈ ಕಡೆ ಈಚೆ ಕಡೆಗೆ ಬಂದಾಗೆಲ್ಲ ಆ ಕಡೆ ಈ ಕಡೆ ಬೋಲ್ ಓಡಾಡ್ತಿದ್ವು ಜಿರ್ಲಿಗಳು, ಅದಕ್ಕೆ ಹುಡುಕ್ತಾ ಇವನಿ. ಅಯ್ಯೋ, ಜಿರ್ಲಿಗಳು ಮನೆಯಿಂದ ಓಡೋಗ್ಲಿ ಅಂತ ಔಷಧಿ ಹಾಕಿದ್ರೆ ನೀನ್ ಯಾಕೆ ಜಿರ್ಲಿಗಳನ್ನೆಲ್ಲನೂ ಹಿಂಗೆ ಹುಡುಕ್ತಾ ಇದೀಗಲ್ಲ? ಅದೆಲ್ಲ ನಿಮ್ಗೆ ಯಾಕೆ? ನನ್ಗೇನಕ್ಕೋ ಬೇಕು. ನೀವು ಸುಮ್ಮನೆ ಸೈಡಿಗೆ ಬನ್ನಿ. ಇಲ್ಲೆಲ್ಲ ಓಡಾಡ್ತಿದ್ವು ಕಣಪ್ಪ. ಎಲ್ಲೋದ್ರೆ ಸಿಗ್ತವೆ ಜಿರ್ಲಿಗಳು. ಒಂದು 10 ಜಿರ್ಲಿಗಳು ಸಿಕ್ಬಿಟ್ರೆ ಸಾಕು ನನಗೆ. 10 ಜಿರ್ಲೆ ಸಿಕ್ಬಿಟ್ರೆ ಆವಾಗ ನೋಡು ಒಂದು ಗತಿ ಕಾಣಿಸ್ತೀನಿ. ಏನು ಕೊಡ್ತಾವಳಿ ಇವ್ರು ಜಿರ್ಲೆಯ? ಒಳ್ಳೆ ಪೆದ್ ಬಡಿತದಿದ್ದಂಗೆ. ಏನಾರ ಮಾಡ್ಕೊಂಡ್ಲಿ ಬಿಡು. ಎಲ್ಲಿ? ಇಲ್ಲೊಂದು ಐತೆ. ಯಪ್ಪ ಸತ್ತೋಗೈತೆ, ಇರ್ಲಿ ಬಿಡು. ಏನು ಬದುಕಿರೋ ಜಿಲ್ಲೆ ಹಿಡ್ಕೊಳ್ಳೋವಷ್ಟು ಧೈರ್ಯನ ನನಗೆ? ಯಪ್ಪ ಜಿರ್ಲಿಗಳಂದ್ರೇನೆ ಗಡ 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 ನಡುಕ್ತದೆ. ಸುಮ್ಮನೆ ಯಾಕೆ? ತಗೊಂಡೋಗಿ ಈ ಜಿರ್ಲೆನೆಗಳೇನೇನಿಯ ಹುಡಿಕೊಂಡಾಗ ಹಾಕ್ತೀನಿ. ಸರಿಯಾಗಿ ಮಾಡ್ತೀನಿ ಕಣೆ. ನಿನ್ನ ಬಿಸ್ನೆಸ್ ಎಲ್ಲ ಇವತ್ತೇ ಚಾಪ್ಟರ್ ಕ್ಲೋಸ್ ಮಾಡಿಸ್ಬಿಡ್ತೀನಿ, ನೋಡ್ತಾ ಇರು. ನಿನ್ನ ಬಿಸ್ನೆಸ್ ಚಾಪ್ಟರ್ ಕ್ಲೋಸ್ ಮಾಡಿಸ್ತಿಲ್ಲ ಅಂದರೆ ನನ್ನ ಹೆಸರು ಪ್ರೇಮಿನೇ ಎಲ್ಲ ಬದಲಾಯಿಸ್ಕೊಬಿಡ್ತೀನಿ. ಇನ್ನೂ ಒಂದು 5-6 ಜಿರ್ಲೆ ಸಿಗಬೇಕೆ ನನಗೆ, ಹುಡುಕ್ತೀನಿ ಇರು. ಹಬ್ಬ, ಇನ್ನೂ ಸ್ವಲ್ಪ ಜಿರ್ಲಿಗಳು ತಂದು ಹಾಕಿದರೆ ಚೆನ್ನಾಗಿರೋದೇನೋ. ಇವಾಗ ಅದು ಹೆಂಗೆ ಬಂದ್ಬಿಟ್ಟಿದೆ, ಎಲ್ಲ ಓಕೆ ಮಾಡ್ತಾರೋ ನೋಡ್ತೀನಿ ನಾನು. ಇನ್ನೊಂದು 4 ಜಿರ್ಲೆ ತಂದು ಎಲ್ಲನ ಬಿಡಬೇಕಿತ್ತು. ಅವಳದಿದೆ ತಾನೇ ಅಡುಗೆ ಮನೆ, ವಿಲೇಜ್ ಸ್ಟೈಲ್ ಕುಕ್ಕಿಂಗ್ ಅಂತೆ. ಈ ಕುಕ್ ಮಾಡೆ ಕುಕ್ಕ ತೋರಿಸ್ತೀನಿ. ಈಗ ಅದೇನು ಹೇಳ್ತಾನೆ ನಿಮ್ಮ ಸರ್ ನೋಡ್ತೀನಿ. ಇನ್ನೂ ಒಂದು 10 ಜಿರ್ಲೆ ತಂದು ಎಲ್ಲನ ಬಿಡ್ತೀನಿ ಇರು. ನೈಸ್ ಕಿಚನ್, ತುಂಬಾ ಚೆನ್ನಾಗಿ ವಿಲೇಜ್ ಸ್ಟೈಲ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೈಸ್. ಇವಳೆ ಸಹ ನಮ್ಮ ಅಡುಗೆ ಮನೆಗೆ ಯಾವಾಗೂ ಶಾನೆ ಮಾಡೋಕ್ಕಾಗಿಲ್ಲ. ಹಳ್ಳಿ ಸ್ಟೈಲಾಗಿ ಏನಿಯ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಳೆ ಸಹ ಹಿಂಗೆ ರೆಡಿ ಮಾಡ್ಕೊಂಡಿದ್ದು. ಹಂಗೆ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಫೇಮಸ್ ಆಯ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಈ ಥರ ಹಳ್ಳಿ ಸ್ಟೈಲಾಗಿ ಇದ್ಬಿಟ್ರೆ ಎಲ್ಲನೂ ಸಂದಾಕಿರ್ತದೆ, ಇಲ್ಲೇ ಮಾಡ್ಕೊಳವ ನೀನು ಅಂತ ಹೇಳ್ಬಿಟ್ಟು ನಾನೇನಿಯ ಇದೆಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ಟು ಕೊಟ್ಟೆ. ಚೆನ್ನಾಗಿ ಮಾಡ್ತಾಳೆ ಸಹ ಪುಡಿ ಗಿಡಿ ಎಲ್ಲನೂ. ನೋಡಿ ಅದೇನೋ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಮಾಡಿ ಸಹ ಎಲ್ಲನೂ. ಓಕೆ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ ಸರ್, ನೀವು ಶೂಟ್ ಸ್ಟಾರ್ಟ್ ಮಾಡಿ, ನಾನು ಎಲ್ಲನೂ ರೆಡಿ ಮಾಡ್ತೀನಿ. ಓ ಮೈ ಗಾಡ್,
ಏನು ಇಷ್ಟೊಂದು ಜಿರ್ಲಿಗಳಿದಾವಲ್ಲ ಇಲ್ಲಿ? ಏನಿದು ರಾಧ ಅವ್ರೆ, ಇಷ್ಟೊಂದು ಜಿರ್ಲಿಗಳೆಲ್ಲ ಇದಾವಲ್ಲ? ಓ ಮೈ ಗಾಡ್, ಇಷ್ಟೊಂದು ಜಿರ್ಲಿಗಳ? ನೋಡಿದ್ರೇನೆ ಭಯ ಗೊತ್ತಲ್ವೇನ್ರಿ? ಇಷ್ಟೊಂದು ಜಿರ್ಲಿಗಳಿದಾವೆ. ಈ ತರ ಜಿರ್ಲಿಗಳೆಲ್ಲ ಇದ್ರೆ ಹೆಂಗೆ? ಅಯ್ಯೋ ಸಾ, ಈ ತರ ಎಂದೂ ಇರ್ತಾ ಇರ್ಲಿಲ್ಲ. ಅದು ಯಾಕೆ ಇವತ್ತು ಈ ಜಿರ್ಲಿಗಳು ಇಷ್ಟೊಂದು ಬಂದವ ನಂಗೆ ಗೊತ್ತಿಲ್ಲ. ಅದೆಲ್ಲ ಸತ್ತು ಬಿದ್ದವೆ. ಅಯ್ಯೋ ಅತ್ತೆ, ನಮ್ಮನ್ನ ಜಿರ್ಲಿಗಳೇ ಗೊತ್ತಿರಲ್ವಾ ಅಲ್ವಾ ಅತ್ತೆ? ಓ, ನಮ್ಮದ್ರಾಗ ಜಿರ್ಲಿಗಳೇ ಏನಿಯ ಗೊತ್ತಾ ಇರ್ಲಿಲ್ಲ. ಯಾಕ್ರಾದ ಸುಳ್ಳು ಹೇಳ್ತೀಯಾ? ಪಿತ 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 ಅಂತವೆ. ಸರ್, ಈ ಮನೇಲಿ ಜಿರ್ಲಿಗಳಿಗೆ ಏನು ಕಮ್ಮಿ ಇಲ್ಲ, ಪಿತ್ತು ಬಿಡ್ತಾ ಇರ್ತಾವ ಸುಮ್ಕೇನಿಯ. ಇವಳು ಕಿಚನ್ಗೆ ನಾನು ಒಂದು 2-3 ಕಿತ ಬಂದಾಗೆಲ್ಲ ಇದೇ ನೆನಿಯ ಬಾಳು. ಒಂದೊಂದು ಕಿತ ಪುಡಿ ಮ್ಯಾಲೂ ಬಿದ್ದಿರ್ತವೆ. ಆ ಪುಡಿನೆಲ್ಲ ಎತ್ಕೊಂಡು ಪುಡಿ ಮ್ಯಾಗಿರೋವೆಲ್ಲ ಬಿಸಾಕ್ತಾಳೆ ಅಷ್ಟೇ ನೆನಿಯ. ಇನ್ನ ಜನರಿಗೆ ಏನಾದಿನ ಎಂಥ ಪುಡಿನ ನೀವು ಮಾರ್ತಾ ಇದ್ದೀರೋ ಏನೋ ಗೊತ್ತಿಲ್ಲ. ಅಬಾಬಾ, ಥೂ, ಇನ್ಮೇಲೆ ನಿಮ್ಮ ಬ್ರ್ಯಾಂಡ್ ಆಗಿರೋ ಅಂತ ಪುಡಿ ಮಾತ್ರ ನಾವು ತಿನ್ನಕ್ಕಿಲ್ಲ ಸಾ. ಏನ್ ಸಾ ಇದು ಜಿರ್ಲೆ ಪರ್ಲೆ ಎಲ್ಲನೂ ವ್ಯಾ ಸಾ? ಇಲ್ಲ ಸಾ, ನಾನು ಆ ಥರ ಮಾಡಿಲ್ಲ ಸಾ. ಎಂದು ಜಿರ್ಲೆ ನೋಡೇ ಇಲ್ಲ ಸಾ ನಾನು. ಹೇ ಪ್ರೇಮಿ, ಯಾಕೆ ಸುಳ್ಳು ಹೇಳ್ತೀಯಾ? ನಮ್ಮದ್ರಾಗ ಯಾವತ್ತು ಜಿರ್ಲೆ ಇದು ಹಿಂಗೆ ಹೇಳ್ತಾ ಇದೆಯಲ್ಲ, ಜಿರ್ಲೆಗಳಿದು ಅಂತ ಹೇಳ್ಬಿಟ್ಟು. ಇವತ್ತೇ ತಾನೇ ಫಸ್ಟ್ ಬಂದಿರೋದು. ಅತ್ತೆ ಹೇಳಿ ಅತ್ತೆ, ನೀವೇನೇನೆ? ಇಲ್ಲ ಕಣಪ್ಪ, ಜಿರ್ಲಿಗಳನ್ನದೇ ನೋಡಿರ್ಲಿಲ್ಲ ಕಣಪ್ಪ. ಇವತ್ತೇನಿಯ ನಾನು ಜಿರ್ಲಿಗಳನ್ನೇ ನೋಡ್ತಿರೋದು. ನಮ್ಮ ಮನೆಯಾಗ ಅದು ಎಂಥದ್ದು ಬರ್ತದೆ ಪುಡಿ ಅತ್ತ ಅಂದ್ಬಿಟ್ಟು ಅಣಿಸಿರೋದಕ್ಕೆ ನಮ್ಮ ಮನೆಗೆ ಜಿರ್ಲಿಗಳು ಒಂದು ಬರಕಿಲ್ಲ ಕಣಪ್ಪ. ಇಲ್ಲ ಅದು ಹೆಂಗ್ ಬಂದ್ವೋ ಏನೋ ನಮ್ಗಂತೂ ಗೊತ್ತಿಲ್ಲ. ಜಿರ್ಲಿಗಳಂತೂ ಒಂದು ಇತ್ತಿರ್ಲಿಲ್ಲ. ಇವಳು ಪಾಪ ಪುಡಿ ಮಾಡತ್ರ ಕ್ಲೀನಾಗೆ ಏನಿಯ ನೋಡಿ, ಎಷ್ಟು ಚೆನ್ನಾಗಿ ಇಕ್ಕೊಂಡವಳು ಎಲ್ಲನೂ ಪುಡಿ ಮಾಡಾಕಿ ಅಂತಾನೆ. ನೀ ಅಡುಗೆ ಮನೆಯ ನೀಟಾಗಿ ಮಡಿಕೊಂಡಿರ್ತಾಳೆ ಪಾಪ. ಯಾವಾಗೂ ಪುಡಿ ಮಾಡಿದ ತಕ್ಷಣ ಏನಿಯ ನೀಟಾಗಿ ಮುಚ್ಚಿಕ್ಕಿ ಎಲ್ಲ ಮಾಡ್ತಾಳೆ ಪಾಪ. ಅವಳು ಅಂತ ಜಿರ್ಲಿಗಳೆಲ್ಲ ಹಾಕ್ಬಿಟ್ಟು ಮಾಡ ಅಂತವಳಲ್ಲ. ಅಬ್ಬಬ್ಬಬ್ಬ, ಚೀ ಚಿ 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 ಚಿ, ಇದು ಒಂದು ಕ್ಲೀನಾಗಿ ಇದ್ಬಿಟ್ರೆ ಪುಡಿ ತಿನ್ಬೋದು. ಈ ಥರ ಎಲ್ಲನೂ ಜಿರ್ಲಿಗಳೆಲ್ಲ ಅವೆ ಅಂತಂದ್ರೆ ಜನರ ಆರೋಗ್ಯ ಎಷ್ಟೊಂದು ಕೆಟ್ಟೋಯ್ತದೆ. ದುಡ್ಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಈ ರಾಧಿ. ಅಬ್ಬಬ್ಬಬ್ಬ, ರಾಧಿ ಹಿಂಗೆಲ್ಲ ಅಂದ್ರೆ ಮಾಡಬಾರ್ದು ಬಿಡೆ. ಅದು ಈ ಜಿರ್ಲಿಗಳೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ನೀನು ಮಾಡೋ ಪುಡಿನ ನಾನಂತೂ ತಿನ್ನೋದೇನೇ ಇಲ್ಲ. ನೆನ್ನೆಲ್ಲ ಕ್ಲೀನ್ ಮಾಡಿದ್ದೇನೋ, ಆಗಲೇ ಇಷ್ಟೊಂದು ಜಿರ್ಲಿಗಳೆಲ್ಲ ಬಿದ್ದುಬಿಟ್ಟವೆ. ಇನ್ನು ದಿನಕ್ಕಿನ್ನು ಎಷ್ಟು ಜಿರ್ಲೆ ಬರಬೇಡ ಹೇಳು. ಯಪ್ಪ ಏನೇನು ಗಲೀಜಾಗೆಲ್ಲ ಓಡಾಡ್ಕೊಂಡು ಬಂದವೋ ಏನೋ ಈ ಜಿರ್ಲಿಗಳು. ಹಾಂ ಸರ್, ನೀವೇನೇ ಹೇಳಿ ಕ್ಲೀನ್ಲಿನೆಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಪೌಡ್ರ್ ಮಾಡಿದ್ರು ವೇಸ್ಟ್ ಏನಿಯ. ಇಂಥ ಜಿರ್ಲಿಗಳೆಲ್ಲ ನೋಡ್ಬಿಟ್ಟು ನಿಮಗೆ ಈ ಪುಡಿಯ ತಗೋಬೇಕು ಅಂತ ಅನ್ನಿಸ್ತದ ಇಲ್ಲ ತಿನ್ನಬೇಕು ಅಂತ ಅನ್ನಿಸ್ತದ? ನೀವೇ ಹೇಳಿ ಸರ್. ಜನರಿಗೆ ಒದಗಿಸ್ತಿದ್ದೀರಾ ನೀವು ಕರೆಕ್ಟಾಗಿ ಒದಗಿಸ್ಬೇಕು ಎಲ್ಲನೂ. ನಿಜ, ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ. ನಿಮ್ಗೆ ಗೊತ್ತಲ್ವಾ ನನಗೆ ಕಿಚನ್ ಎಲ್ಲ ಕ್ಲೀನ್ ಆಗಿರಬೇಕು, ಅಚ್ಚುಕಟ್ಟಾಗಿರ್ಬೇಕು ಅಂತ. ಈ ಜಿರ್ಲಿಗಳು ಅಕಸ್ಮಾತ್ ಒಂದೊಂದು ಪೌಡರಲ್ಲಿ ಮಿಕ್ಸ್ ಆಗಿ ನಮ್ಮ ಕಸ್ಟಮರ್ಸ್ಗೆ ಏನಾದರೂ ಪೌಡರ್ಗೆಲ್ಲ ಸಿಕ್ಬಿಟ್ರೆ ಏನ್ರಿ ಗತಿ? ಮತ್ತೆ ಎಲ್ಲ ಕ್ಯಾನ್ಸಲ್ ಆಗೋಗ್ಬಿಡ್ತಲ್ಲ. ಯಾರು ಮತ್ತೆ ತಗೊಳ್ಳೋದೇ ಇಲ್ವಲ್ಲ ನಮ್ಮ ಪೌಡರ್ನ. ಇದೇನು ಅಂತ ಮಾಡಿಬಿಟ್ರಿ ನೀವಂತೂ. ಹಾಂ, ನನಗೆ ನೋಡಿದ್ರೇನೆ ಒಂಥರ ತಲೆ ಎಲ್ಲ ತಿರುಗ್ದಂಗೆ ಆಗ್ತೈತೆ. ಈ ಜಿರ್ಲಿಗಳನ್ನ ಒಂಥರ ಅಸಹ್ಯ ಅನ್ನಿಸ್ತೈತೆ. ನೀವೇನೋ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತೀರ ಕಿಚನ್ನ, ಏನೂ ಇರಲ್ಲ ಅಂತ ಅನ್ಕೊಂಡಿದ್ದೆ. ಅಲ್ಲ, ಈ ಥರ ಎಲ್ಲ ಸಪ್ರೇಟ್ ಮಾಡೋದ್ರ ಬದಲು ನಿಮ್ಮ ಅಡುಗೆ ಮನೆಯಲ್ಲೇ ಮಾಡ್ಬೋದಿತ್ತಲ್ವ? ಎಷ್ಟು ಚೆನ್ನಾಗಿತ್ತು ನೋಡಿ. ಒಂದು 10-15 ಜಿರ್ಲಿಗಳು ಬಿದ್ದಾವೆ. ಇದನ್ನೇನಾದರೂ ನಮ್ಮ ಕಸ್ಟಮರ್ಸ್ ಎಲ್ಲ ತಿಂದ್ಬಿಟ್ಟು ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ, ಇಲ್ಲ ಯಾರಾದರೂ ಒಬ್ರು ಕಸ್ಟಮರ್ಸು ಗೊತ್ತಾದರೆ ಶೂಟ್ ಮಾಡಬೇಕು ಅಂತ ಬಂದಿದೆ. ಇದು ನೋಡ್ತಾ ಇದ್ರೆ ವಾಮಿಟ್ ಮಾಡಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಛೇ ಛೇ ಛೇ. ಸರ್, ನನಗೂ ಹಂಗೆ ಅನ್ನಿಸ್ತೈತೆ. ವಾಮಿಟಿಂಗ್ ಸೆನ್ಸೇಷನ್ ಬರ್ತೈತೆ ಸರ್ ನನಗಂತೂ. ನನಗಂತೂ ಆಕ್ರಕ್ಕೆ ಬರ್ತೈತೆ ಸರ್ ಇದನ್ನೆಲ್ಲ ನೋಡ್ತಾ ಇದ್ರೆ. ಅಬ್ಬಬ್ಬ, ಅದು ಹೆಂಗೆ ಸರ್ ಇದು ಎಲ್ಲನೂ? ಯಪ್ಪ ಥೂ. ಯಾರು ತಿನ್ನಕ್ಕಿಲ್ಲ ಬಿಡಿ ಸರ್ ನಿಮ್ಮ ಪೌಡ್ರ. ಈ ವಿಷಯ ಗೊತ್ತಾದರೆ ಒಬ್ರು ನಿಮ್ಮ ಪೌಡ್ರ್ ಕಡೆ ಗಮನವೇ ಹಾಕೋದಿಲ್ಲ ಬಿಡಿ. ನಾನಂತೂ ತಿನ್ನಕ್ಕಿಲ್ಲಪ್ಪ. ಇಂಥದ್ದೇನೋ ಹೆಚ್ಚಿಗೆ ಕಮ್ಮಿಯಾಗಿ ಕಾಯಿಲೆ ಗೀಲೆ ಬಂದುಬಿಟ್ರೆ ಯಾಕೆ ಬೇಕು ಸುಮ್ಕೇನೆಯ? ನನಗೆ ಪುಡಿ ಸವಾಸನೇನಿಯ ಬೇಡಪ್ಪ. ನಾನಂತೂ ಹೋಯ್ತೀನಿ. ಏನೋ ಚೆನ್ನಾಗಿ ಪುಡಿ ಮಾಡ್ತಾಳೆ ನೋಡೋಣ ಅಂತ ಬಂದರೆ ಜಿರ್ಲಿಗಳು ಸೇರ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟೆ ಪುಡಿ ಮಾಡ್ತಾಳೆ ಅನ್ನಿಸ್ತದೆ. ಅಯ್ಯಪ್ಪ ಥೂ. ಸರ್ ಇಲ್ಲ ಸರ್, ನಾನು ಆ ಥರ ಎಲ್ಲ ಮಾಡಲ್ಲ ಸರ್. ಕಿಚನ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೆ ಸರ್. ಯಾಕೆ ಈ ಥರ ಜಿರ್ಲಿಗಳು ಬಂದವೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ ಸರ್ ಜಿರ್ಲಿಗಳೆಲ್ಲ ಯಾಕೆ ಹಿಂಗೆಲ್ಲ ಆಯ್ತವೆ ಅಂತ ಹೇಳ್ಬಿಟ್ಟು. ಸರ್ ನೋಡಬೇಕು ಸರ್, ನಾನು ಇನ್ನೊಂದ್ಸಲ ಕ್ಲೀನ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ ಸರ್. ನಿಜವಾಗ್ಲೂ ನಾನು ಎಂದೂ ಅಡುಗೆ ಮನೆನ ಈ ಥರ ನೋಡೇ ಇಲ್ಲ ಸರ್. ಮೊದಲನೇ ಸಲ ನೋಡ್ತಿರೋದು ಸರ್. ನಂಬಿ ಸರ್ ನನ್ನ. ಏನೇ ಹೇಳಿರಾದ ಅವರೇ, ಕ್ಲೀನಾಗಿರಬೇಕು. ಕಿಚನ್ ಇರ್ಬೋದು, ಮಾಡೋ ಕೆಲಸ ಇರ್ಬೋದು, ಎಲ್ಲ ಕರೆಕ್ಟಾಗಿ ಕ್ಲೀನಾಗಿರ್ಬೇಕು ಅಷ್ಟೇನೆ. ಕ್ಲೀನಾಗಿಲ್ಲ ಅಂತಂದರೆ ಥೂ, ನನಗಂತೂ ಅಸಹ್ಯ ಅಂತಲೇ ಅನ್ನಿಸ್ತದೆ. ನೀವು ಬೇಜಾರು ಮಾಡ್ಕೊಬೇಡಿ. ನನಗಂತೂ ನಿಜ ಹೇಳಿ ನಿಂತ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಈ ಥರ ಎಲ್ಲ ನೋಡಿಕೊಂಡು ಈ ಥರ ಎಲ್ಲ ಜಿರ್ಲಿಗಳು ಈಲಿಗಳು ಅವೆಲ್ಲ ನೋಡ್ಕೊಂಡು ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಅಲ್ಲಿ ನೋಡಿ ಎಷ್ಟು ಸತ್ತು ಬಿದ್ದಿದ್ದಾವೆ. ಹೀಗೆ ಗೊತ್ತಲ್ಲ ನಿಮಗೆ, ಜಿರ್ಲೆಯಿಂದನೇ ಜಾಸ್ತಿ ಕಾಯಿಲೆಗಳು ಬರೋದು ಅಂತ ಹೇಳ್ಬಿಟ್ಟು. ಗೊತ್ತಿದ್ದು ಈ ಥರ ಮಾಡ್ತಾ ಇದ್ದೀರಾ? ನಾನೇನೋ ನಿಮ್ಮನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ಮಿಂದ. ಇದು ಯಾಕವರದ ಎಂದು ಹಿಂಗಾಗಿರ್ಲಿಲ್ಲ, ಇವತ್ತು ಯಾಕವ ಹಿಂಗಾಯ್ತು?
ಯಾಕೋತ್ತೆ ನನ್ ಗ್ರಾಚಾರನೇ ಸಂದಕ್ಕಿಲ್ಲ ಕಣತ್ತೆ. ದೇವ್ರನೆ ನನ್ ಗ್ರಾಚಾರ ಕೆಟ್ಬಿಟ್ಟೈತೆ ನನಗೆ ಅಂತ ಅನ್ನಿಸ್ತದೆ. ನೋಡಿ ಅತ್ತೆ, ಎಷ್ಟು ಮಾಡಿದ್ರು ಹೆಂಗೆ ಜಿರ್ಲಿಗಳೆಲ್ಲ ಹೆಂಗ್ ಬಂದು ಕುಂತವೆ ಅಂತ ಹೇಳ್ಬಿಟ್ಟು ಯಾಕೋ ಕಣತ್ತೆ ಸಕ್ಕತ್ ಬೇಜಾರಾಯ್ತಾಯ್ತು ನನಗಂತೂ. ಹಿಂಗೆಲ್ಲನೂ ಹಿಂಗಾಯ್ತದೆ ಅಡುಗೆ ಮನೆ ಅಂತ ಅನ್ಕೊಂಡಿಲ್ಲ. ನೆನ್ನೆ ಸಂಜೆ ಕ್ಲೀನ್ ಮಾಡಿದ್ದೆ ಕಣತ್ತೆ, ಎಲ್ಲನೂ ಕ್ಲೀನ್ ಮಾಡಿ ಸಾರಿಸ್ಬಿಟ್ಟು ಹೋಗಿದ್ದೆ, ಒಂದು ಜಿರ್ಲೆ ಇರಲಿಲ್ಲ. ಅದು ಯಾಕೆ ಜಿರ್ಲಿಗಳೆಲ್ಲ ಹಿಂಗೆ ಬಂದ್ಬಿಟ್ಟು ಏನೋ ನನಗಂತೂ ಗೊತ್ತಾಯ್ತಿಲ್ಲ. ಅದು ಸೊರ್ ಬಂದಾಗೆ ಬರ್ಬೇಕಿತ್ತ. ಈಗ ನೋಡಿ ಸೊರ್ ಎಲ್ಲನೂ ನೋಡಿ ಅಸಹ್ಯ ಪಟ್ಕೊಂಡು ಹೋದ್ರು. ಈಗ ಅವ್ರಿಗೆ ಇನ್ನು ಹೆಂಗೆ ಸರ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೆಂಗೆ ಹೇಳೋಕ್ಕಾಯ್ತದೆ. ಇರೋದೊಂದು ಒಂದು ಬಿಸ್ನೆಸ್ಸೂ ಹಾಳಾಗೋಯ್ತದೆ ಅನ್ನಿಸೋದೆ ಕಣತ್ತೆ. ಪುಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಈ ಜಿರ್ಲಿಗಳಿಂದ ಇವಾಗ ನನ್ನ ಬಿಸ್ನೆಸ್ ಏನು ಮಾಡ್ತಾರೋ. ಅಕಸ್ಮಾತ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನತ್ತೆ ಮಾಡಬೇಕು. ಪದ್ದಿ ಬೇರೆ ಊರಿಗೆ ಹೋದ್ಲು, ಅವಳು ಇಲ್ಲ. ನಾನು ಅಯ್ಯಪ್ಪಂತಾಗ ಮಾತಾಡ್ತೀನಿ ಬಾ, ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಮಾತಾಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ ಸರಿನಾ. ಬಾ ಹೋಗೋಣ. ಯಾಕೆ ಯೋಚನೆ ಮಾಡ್ತೀಯಾ? ನಡಿ ಸುಮ್ಕೆನೇನಿಯ. ಸುಮ್ಕೆನೇ ಯೋಚನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳ್ಳ ಅಂತ ಟೇಮ್ ಅಲ್ಲ ಇವಾಗ. ಬಾ ಸುಮ್ಕೆನೆ ನಾನು ಮಾತಾಡ್ಬಿಟ್ಟು, ಇಲ್ಲ ಎಂದು ಹಿಂಗಾಗಿರಲಿಲ್ಲ, ಇವತ್ತೇನೋ ಮಿಸ್ಟೇಕ್ ಆಗೈತೆ, ಪಕ್ಕದ ಮನೆಯಿಂದನೋ ಎಲ್ಲ ಬಂದು ಬಿದ್ದಿರ್ತವೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸರಿನಾ. ಅವರು ಸುಮ್ಮನೆ ಆಯ್ತಾರೆ. ಬಾ ಸುಮ್ಕೆನೇ. ಯಾಕೆ ಸುಮ್ಕೆ ಯೋಚನೆ ಮಾಡ್ತಿದ್ದ ನೀನು? ಅಲ್ಲ ಇಷ್ಟಿಷ್ಟದಕ್ಕೆಲ್ಲ ಅಂದರೆ ಬಿಸ್ನೆಸ್ ಕ್ಯಾನ್ಸಲ್ ಮಾಡ್ತಾರಾ? ಮಾಡೋಕ್ಕಿಲ್ಲ. ನನಗೆ ಗೊತ್ತು ನಿನ್ನ ಬಾಧೆ ಏನು ಅಂತ ಹೇಳ್ಬಿಟ್ಟು. ಈಗ ಸರ್ ಪಾಪ ಮೊದಲನೇ ಸಲನೇ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಬೇಜಾರಲ್ವಾ ನಿನಗೆ? ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ. ಬಾ ಆಯಪ್ಪ ಅಂತ ನಾನು ಮಾತಾಡ್ತೀನಿ. ಬಾ. ಏನು ಬೇಡ ಅತ್ತೆ, ಅವರೇನೇ ಏನು ಹೇಳ್ತಾರೋ ಹೇಳಿ, ನಂದಂತೂ ಇದ್ರಾಗ ಏನೂ ತಪ್ಪಿಲ್ಲ. ನಾನಂತೂ ಇದನ್ನೆಲ್ಲನೂ ಮಾಡ್ದೋಳೂ ಅಲ್ಲ. ಸುಮ್ಕೆ ನನಗಂತೂ ಬೇಜಾರಾಗ್ತಾಯಿತ್ತು. ನನಗಂತೂ ನಾನು ಏನೂ ಮಾಡಿಲ್ಲ, ಆದ್ರೂ ನೋಡಿ. ಸರಿ ಬನ್ನಿ ಹೋಗಿ ನೋಡೋಣ. ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಬರ್ತೀನಿ, ನೀವು ಹೋಗಿ ಸುಮ್ಕೆನೇನಿಯ. ಹೋಗಿ ಅವ್ರ ತಾಗ ಮಾತಾಡ್ತಿರ್ತೀನಿ. ಬಾ. ಈ ಜಿರ್ಲಿಗಳಿಗೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ಇಲ್ಲೇ ನಮ್ಮನೆ ಒಳಗಡೆನೆ, ನನ್ನ ಅಡುಗೆ ಮನೆ ಒಳಗಡೆನೇ ಬಂದು ಇಷ್ಟೊಂದು ಜಿರ್ಲಿಗಳು ಸಾಯ್ಬೇಕಿತ್ತ? ನೆನ್ನೆಲ್ಲ ಒಂದು ಇರಲಿಲ್ವಲ್ಲ ಜಿರ್ಲಿಗಳು, ಇವತ್ತು ನೋಡು ಅಲ್ಲಿ ಇಲ್ಲಿ ಎಲ್ಲ ಹತ್ತು ಕುಂತ್ಕೊಂಡು ಸತ್ತವೆ. ಯಾರ ಮನೆಯಿಂದ ಬಂದವೋ ಏನು ಕತೆನೋ. ನನ್ನ ಬಿಸ್ನೆಸ್ ಎಲ್ಲನೂ ಹಾಳು ಮಾಡೋಕ್ಕೆ ಅಂತಲೇ ಈ ಜಿರ್ಲಿಗಳು ಬಂದವೋ ಏನೋ. ಹಣೆ ಬರಹನೇ ಸರಿ ಇಲ್ಲ ನಂದು. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕಪ್ಪ. ಕ್ಲೀನಾಗಿ ಮತ್ತೆ ಪಾತ್ರೆಗಳೆಲ್ಲ ತೊಳೆದು ಬಿಡಬೇಕು. ಎಷ್ಟೊಂದು ಪಾತ್ರೆಗಳು ಪ್ರತಿಯೊಂದು ತೊಳಿತೀನಿ. ಯಾವ್ಯಾವ್ದ್ರ ಮೇಲೆ ಜಿರ್ಲಿಗಳು ಓಡಾಡವೋ ಏನು ಕತೆನೋ. ಅಯ್ಯೋ ನೋಡು, ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಓಡಾಡವೆ, ಇಲ್ಲೆಲ್ಲ ಸತ್ತು ಬಿದ್ದವೆ. ಅಯ್ಯೋ 10-15 ಮೇಲೆ ಸತ್ತು ಬಿದ್ದವೆ. ಸದ್ಯ ಪೌಡರ್ನ ತಗೊಂಡೋಗಿ ಒಳಗಡೆ ಕಿಕ್ಕಿದ್ದಕ್ಕೆ ಸೊರೋಯ್ತು. ಇಲ್ಲ ಅದ್ರೊಳಗಡೆನೂ ಬಿದ್ದಿದ್ದು ಸರ್ ನೋಡ್ಬಿಟ್ಟಿದ್ರೆ ಇನ್ನೂ ಅಸಹ್ಯ ಪಟ್ಬಿಟ್ಟಿರೋ ಅನ್ನಿಸ್ತದೆ. ಛೇ.